ಮದ್ದೂರು ತಾಲೂಕು ಭಾರತೀನಗರದಲ್ಲಿ ನಡೆದ ಶ್ರೀ ಬಣ್ಣಾರಿ ಮಾರಮ್ಮ ದೇವಿಯ 45ನೇ ವರ್ಷದ ವಿಶೇಷ ಪೂಜಾ ಮಹೋತ್ಸವದಲ್ಲಿ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರನ್ನು ಅಭಿನಂದಿಸಿ ಗೌರವಿಸಿದರು. ಅಭಿನಂದನೆ ಸ್ವೀಕರಿಸಿ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರು ಮಾತನಾಡಿ, ಮನುಷ್ಯರಾದ ನಾವುಗಳು ದೇವರನ್ನು ನೆನೆದರೆ ಶಾಂತಿ ನೆಮ್ಮದಿ ಸಿಗುತ್ತದೆ ಎಂದು ತಿಳಿಸಿದರು. ಶ್ರೀ ಬಣ್ಣಾರಿ ಮಾರಮ್ಮನ ಭಕ್ತಾದಿಗಳು ಪ್ರತಿ ವರ್ಷವೂ ವಿವಿಧ ರೀತಿಯಲ್ಲಿ ಪೂಜೆಯನ್ನು ನೆರವೇರಿಸಿಕೊಂಡು ಬರುತ್ತಿದ್ದಾರೆ. ಶ್ರೀ ಬಣ್ಣಾರಿ ಮಾರಮ್ಮ ದೇವಿ ಎಲ್ಲರಿಗೂ ಒಳಿತು ಉಂಟು ಮಾಡಲಿ ಎಂದು ಆಶಿಸಿದರು. ಇನ್ನು ಈ ಸಂದರ್ಭದಲ್ಲಿ ಡಿಸಿ ತಮ್ಮಣ್ಣ ಅವರ ಹುಟ್ಟುಹಬ್ಬವನ್ನು ಬಣ್ಣಾರಿ ಮಾರಮ್ಮನ ಭಕ್ತಾದಿಗಳು ಆಚರಿಸಿ ಶುಭ ಕೋರಿದರು. ಕಾರ್ಯಕ್ರಮಕ್ಕೂ ಮುನ್ನ ಪ್ರಶಾಂತ್ ಶಾಲೆಯಿಂದ ಅಮ್ಮನವರ ಕರಗವನ್ನು ತಂದು ನಂತರ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿ ಮಹಾ ಮಂಗಳಾರತಿ ನೀಡಿ ಪ್ರಸಾದ ವಿನಿಯೋಗ ಮಾಡಿದರು. ಅಷ್ಟೇ ಅಲ್ಲದೆ ಚಿಕ್ಕಾರ್ಸಿಂಕೆರೆ ಬಸವಪ್ಪನ ಉಪಸ್ಥಿತಿಯಲ್ಲಿ ಬೆಳ್ಳಿ ರಥದಲ್ಲಿ ಶ್ರೀ ಬಣ್ಣಾರಿ ಮಾರಮ್ಮ ದೇವಿಯನ್ನು ಜಾನಪದ ಕಲಾ ತಂಡಗಳೊಂದಿಗೆ ಭಾರತೀನಗರದ ಮದ್ದೂರು ಮಳವಳ್ಳಿ ಹೆದ್ದಾರಿಯಲ್ಲಿ ಮೆರವಣಿಗೆ ಮೂಲಕ ಕರೆತಂದು ಪೂಜೆ ಸಲ್ಲಿಸಿದರು. ಮಧ್ಯಾಹ್ನದ ನಂತರ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಜರುಗಿತು. ಸಂಜೆ 6 ಗಂಟೆಗೆ ಬಣ್ಣಾರಿ ಮಾರಮ್ಮನ ಕರಗ ಮೆರವಣಿಗೆ ಹೊರಟು ನಂತರ ಕರಗವನ್ನು ವಿಸರ್ಜಿಸಲಾಯಿತು. ಈ ವೇಳೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಚಿಕ್ತಿಮೇಗೌಡ, ಮುಖಂಡರಾದ ವೆಂಕಟೇಶ್, ಕೆಟಿ ಸುರೇಶ್, ವಿನು, ಅಣ್ಣೂರು ಸಿದ್ದೇಗೌಡ, ಶ್ರೀ ಬಣ್ಣಾರಿ ಮಾರಮ್ಮನ ಪೂಜಾ ಸಮಿತಿ ಅಧ್ಯಕ್ಷ ನಾಗರಾಜು, ಕಾರ್ಯದರ್ಶಿ ಎಸ್ ಬಾಬು, ಎಂ ಮುರುಗೇಶ್, ಸದಸ್ಯರುಗಳಾದ ದೀಪು, ರಂಜು, ನಾಗರಾಜು, ಕಿರಣ್, ಕುಶಾಲ್, ಗೋಕುಲ್, ವಿಶಾಲ್, ಪರಮೇಶ್, ಗುರು, ರಾಜು, ಹಬಿ ಸೇರಿದಂತೆ ಹಲವರಿದ್ದರು. Thank you very much. ಜನಪ್ರಿಯ ಮಾಜಿ ಸಚಿವರಾದ ಡಿಸಿ ತಮ್ಮಣ್ಣನವರಿಗೆ ಜನ್ಮದಿನದ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಎಸ್ ಮಹೇಶ್, ಮದ್ದೂರು ನಗರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರು, ಚನ್ನೇಗೌಡನ ದೊಡ್ಡಿ.